योद्भवादितमशेषविशेषदोर्गं सदा प्रियतं नमसन्नमामि अभ्रमं भङ्गरहितम् अजडं निवलं सदा आनन्दतीर्थमतुलं भजे तापत्रयापहं पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुसदयाः तां नमस्ते गुरून् नमः श्रीगुरुभ्यो नमः हरिः ओम् ಮೂವತ್ತೊಂದನೇ ಶ್ಲೋಕದ 32ನೇ ಶ್ಲೋಕದ ಅರ್ಥ ಆಗಬೇಕು. ಹೌದಾ? ಸೊ 32ನೇ ಶ್ಲೋಕ ಆಗಬೇಕು. ಹೌದು, 32ನೇ ಶ್ಲೋಕ ಆಗಬೇಕು ಸರ್. 31ನೇದು ಅರ್ಥ ಆಗ್ಬೇಕು ಸರ್. ಹೌದಾ? ಸರಿ ಸರಿ. ನಾನು ಇಲ್ಲ ಸರ್, ನೀವು ಸರಿ. ಹೌದು, ನೀವೇ 32 ಹೌದು ಸರ್, ತಪ್ಪಾಯ್ತು. ಇರ್ಲಿ, ತೊಂದ್ರೆ ಸ್ವಿನ್ನೇಸ್ಮಿನ್ನಪಿ ಯತಮಾನ ಆಗ್ರಹೋಗ್ರೇ ಪ್ರಾಚ್ಯಾತ್ ಪ್ರವಚನ ನಿಸ್ವನೋತಿರೇಜೆ ಉದ್ಧರ್ತುಂ ವಿಪುಲ ಹೃದಂಗುಲೀಂ ಚ ನಾಲಂ ಸೋಭೂದಿತ್ಯಜನಿ ಕುತೂಹಲಂ ಜನಾನಾಂ. ಮಧ್ವಾಚಾರ್ಯರು ಮತ್ತೆ ಆ ಪೂರ್ವವಾಟ, ಹಿಂದೆ ಗಂಡವಾಟ ಅನ್ನುವಂತಹ ಮಹಾ ಬ್ರಾಹ್ಮಣ ಮಲ್ಲನಿಗೆ ಹೇಳಿದ್ದರು. ಅದನ್ನೇನೆ ಈಗ ಪೂರ್ವವಾಟ ಎಂಬುವಂತಹ ಮಹಾಮಲ್ಲನಿಗೆ ಹೇಳ್ತಾ ಇದ್ದಾರೆ. ಏನು ಇಲ್ಲ, ಇಲ್ಲಿ ಪ್ರಶ್ನೆ ನೋಡಿ, ನಮಗೆ ಕಾಡ್ತಾ ಇರೋ ಪ್ರಶ್ನೆ ಏನಂದ್ರೆ, ಕುತ್ತಿಗೆಯನ್ನೇ ಯಾಕೆ ಹಿಸುಕಬೇಕು? ಬೇರೆ ಯಾವ್ದು ಇರ್ಲೇ ಅಲ್ವಾ? ಅಂದ್ರೆ ಬಹಳ ಸೂಕ್ಷ್ಮವಾದ ಪ್ರದೇಶ ಅದು ಕುತ್ತಿಗೆ. ಸ್ವಲ್ಪ ಜೋರಾಗಿ ಪ್ರೆಷರ್ ಬಿದ್ರೂ ಕೂಡ ಉಸಿರು ನಿಂತು ಹೋಗುತ್ತೆ. ಆದ್ದರಿಂದ ಈ ಮಹಾಮಲ್ಲ ಇರಬಹುದು, ನನ್ನ ಸೂಕ್ಷ್ಮವಾದ ಎಲ್ಲರ ಒಂದು ತಲೆಯಲ್ಲಿ ಇರೋದೇನು, ಆ ಕುತ್ತಿಗೆಯು ಅತ್ಯಂತ ಸೂಕ್ಷ್ಮವಾದ ಒಂದು ಪ್ರದೇಶ ಅಂತ. ಆದ್ದರಿಂದ ಅದನ್ನೇ ಹಿಸುಕು ನೀನು, ನಿಂಗಷ್ಟು ಸಾಕು. ಅದನ್ನ ಹಿಸುಕಿ ನನ್ನ ಧ್ವನಿಯನ್ನ ಕಡಿಮೆ ಮಾಡು, ಮುಂದೆ ನೋಡೋಣ ಅಂತ ಆಚಾರ್ಯರು. ಅಂತಹ ಮಲ್ಲ ಬಂದರು, ನಾನು ನನ್ನ ಶಿಷ್ಯರಿಗೆ ಪಾಠ ಮಾಡ್ತೇನೆ, ನೀನು ನನ್ನ ಕುತ್ತಿಗೆಯನ್ನು ಹಿಸುಕು ಅಂತ ಹಿಂದೆ ಹೇಳಿದ್ರು ಹಿಂದಿನ ಶ್ಲೋಕದಲ್ಲಿ. ಈಗ ಮಧ್ವಾಚಾರ್ಯರ ಒಂದು ಅಪ್ಪಣೆಯಿಂದಾಗಿ ಕತ್ತನ್ನ ತನ್ನ ಸಮಗ್ರ ಬಲವನ್ನ ಹಾಕಿ ಹಿಡಿದು ಒತ್ತಾ ಇದ್ದಾನಂತೆ. ಬೆವರಿಳಿದು ಹೋಯ್ತು. ಆಚಾರ್ಯರ ಧ್ವನಿಯನ್ನು ತಗ್ಗಿಸಬೇಕು ಮಹಾಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಆದರೆ ಆಚಾರ್ಯರ ಕಂಠದಿಂದಾಗಿ ಇನ್ನೂ ಜೋರಾಗಿ ಧ್ವನಿ ಹೆಚ್ಚಾಗ್ತಾ ಇದೆ. ಇನ್ನೂ ಸ್ಪಷ್ಟವಾದ ಶಬ್ದಗಳು ಆಚಾರ್ಯರ ಕಂಠದಿಂದಾಗಿ ಹೊರ ಹೊಮ್ತಾ ಇದೆ. ಎಲ್ಲಾ ಶಿಷ್ಯರೂ ಕೂಡ ಸರಿಯಾಗಿ ಆಚಾರ್ಯರ ಪ್ರವಚನವನ್ನ ಕೇಳಿದರು. ಅಂತಂದ್ರೆ ಅವನು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಆಚಾರ್ಯರ ಧ್ವನಿಯನ್ನ ಕುಗ್ಗಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಅಲ್ಲಿದ್ದಂತಹ ಜನರು ಅದನ್ನ ನೋಡಿ ಆಶ್ಚರ್ಯಪಟ್ಟರು. ಬೆವರಿಳಿದು ಹೋಯ್ತು ಅವನಿಗೆ. ಮತ್ತೆ ಅವನಿಗೆ ಆಯ್ತು, ನೀ ಏನೇನೇನೋ ಹೇಳ್ತಿ, 50 ರಾಜಭಟರಿಂದ ಹೊತ್ತು ತಂದಂತಹ ಒಂದು ಮರದ ಏಣಿಯನ್ನ ನೀವೊಬ್ಬನೇ ಹೊತ್ಕೊಂಡು ನಿನ್ನ ಮನೆಗೆ ಹೋದಿ ಅಂತೆಲ್ಲ ಸುದ್ದಿ ಇದೆಯಲ್ಲ, ಬಾ ನನ್ನ ಒಂದು ಬೆರಳನ್ನ ಎತ್ತೋರಿಸು. ನೋಡಿ, 50 ಜನರು ಹೊತ್ತು ತಂದಂತಹ ದೊಡ್ಡ ಏಣಿ, ಅಂತಹ ಮಹಾಮಲ್ಲ ಅಂತ ಹೇಳಿ ವರ್ಣನೆ ಮಾಡಿದ್ದೆ ಇದಕ್ಕೇನೆ ನಾರಾಯಣ ಪಂಡಿತಾಚಾರ್ಯರು. ಆ ಗಂಡವಾಟ ಎಂಬುವಂತವನು ಆ ಧ್ವಜಸ್ತಂಭವನ್ನ ಎತ್ತಿ ಹಿಡಿದಿದ್ದ. ಇವನು ಈ ದೊಡ್ಡ ಮರದ ಅತ್ಯಂತ ಭಾರವಾದ ಏಣಿಯನ್ನ ತನ್ನ ಮನೆಗೆ ತೆಗೆದುಕೊಂಡು ಹೋಗಿದ್ದ, ಎತ್ತಿ ಹಿಡ್ಕೊಂಡು ಮನೆಗೆ ಹೋಗಿದ್ದ. ಅದಕ್ಕೆ ಹೇಳ್ತಿದ್ದಾರೆ, ಎಲ್ಲ ಬೇಡ ಅಪ್ಪ, ಸುಮ್ಮನೆ ಯಾಕೆ, ನಿನ್ನ ಬಲ ಪ್ರದರ್ಶನ ಮನೆಯಲ್ಲಿ ಇಟ್ಕೋ, ನನ್ನ ಮುಂದೆ ಅವೆಲ್ಲ ಸಾಧ್ಯ ಇಲ್ಲ.
ನನ್ನ ಬೆರಳನ್ನು ಸಾಕು, ಬೆರಳನ್ನ ಅದನ್ನ ಅಲ್ಲಾಡಿಸು, ಎತ್ತೋದು ಬೇಕಾಗಿಲ್ಲ, ಅದನ್ನ ಅಲ್ಲಾಡಿಸು ಸಾಕು ಅಂತ ಈ ರೀತಿ ಮತ್ತೆ ಅವನೊಂದಿಗೂ ಕೂಡ ಒಂದು ಬೆರಳನ್ನು ಅಲುಗಾಡಿಸ್ಲಿಕ್ಕೂ ಸಾಧ್ಯವಾಗಲಿಲ್ಲ. ಅಲ್ಲಿರುವಂತಹ ಜನರು ಅದನ್ನ ನೋಡಿ ಬಹಳ ಆಶ್ಚರ್ಯಪಟ್ಟರು ಅಂತ ಅಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಪದಚ್ಛೇದ ನೋಡಿ. ಸ್ವಿನ್ನೆ ಅಸ್ಮಿನ್ ಅಪಿ ಯತಮಾನೆ ಆಗ್ರಹೋಗ್ರೆ ಪ್ರಾಚ್ಯಾತ್ ತತ್ ಪ್ರವಚನ ನಿಸ್ವನಃ ಅತಿರೇಜೆ ಉದ್ಧರ್ತುಂ ವಿಪುಲ ಹೃದಂಗುಲೀಂ ಚ ನಾಲಂ ಸಹ ಅಭೂತ್ ಇತಿ ಅಜನಿ ಕುತೂಹಲಂ ಜನಾನಾಂ. ನಿಜವಾಗ್ಲೂ ನಮ್ಮ ಸ್ಟ್ರೆಂತ್ ಇದು. ಇಷ್ಟು ಜನ ಬಂದಿದ್ದೀರಿ. ಫಣಿರಾಜರು ಮಿಸ್ ಆಗಿದ್ದಾರೆ, ವಾದಿರಾಜರು ಮಿಸ್ ಆಗಿದ್ದಾರೆ. ಇದು ನಿಜವಾದ ಸ್ಟ್ರೆಂತ್ ನಮ್ದಿದು. ಖುಷಿ ಆಗ್ತಾ ಇದೆ. ಅನ್ವಯ ನೋಡಿ. ಆಗ್ರಹೋಗ್ರೆ ಹಠದಿಂದ ಕಠಿಣನಾದ, ಆಗ್ರಹೋಗ್ರೆ ಹಠದಿಂದ ಕಠಿಣನಾದ, ಸ್ವಿನ್ನೇನ ಅಸ್ಮಿನ್, ಸ್ವಿನ್ನೇನ ಅಸ್ಮಿನ್ ಬೆವರಿದ ಈ ಮೂಡೆಂಬಾಡಿತ್ತಾಯನು, ಬೆವರಿದ ಈ ಮೂಡೆಂಬಾಡಿತ್ತಾಯನು, ಅವನ ಸರ್ನೇಮ್ ಅದು, ಮೂಡೆಂಬಾಡಿತ್ತಾಯನು ಯತಮಾನೇ ಸತಿ, ಯತಮಾನೇ ಸತಿ ಪ್ರಯತ್ನ ಮಾಡುತ್ತಿರಲು, ಯತಮಾನೇ ಸತಿ ಪ್ರಯತ್ನ ಮಾಡುತ್ತಿರಲು ಯತಮಾನೇ ಸತಿ ಪ್ರಯತ್ನ ಮಾಡುತ್ತಿರಲು ತತ್ ತತ್ ಪ್ರವಚನ ಆ ಮಧ್ವಾಚಾರ್ಯರ ವ್ಯಾಖ್ಯಾನದ ಧ್ವನಿಯು ವಚನ ನಿಸ್ವನಃ, ಆ ಮಧ್ವಾಚಾರ್ಯರ ವ್ಯಾಖ್ಯಾನದ ಧ್ವನಿಯು ಪ್ರಾಚ್ಯಾತ್ ಅಪಿ, ಪ್ರಾಚ್ಯಾತ್ ಅಪಿ ಹಿಂದಿನ ಧ್ವನಿಗಿಂತಲೂ, ಹಿಂದಿನ ಧ್ವನಿಗಿಂತಲೂ ಅತಿರೇಜೆ, ಅತಿರೇಜೆ ಹೆಚ್ಚಾಗಿ ವಿರಾಜಿಸಿತು, ಅತಿರೇಜೆ ಹೆಚ್ಚಾಗಿ ವಿರಾಜಿಸಿತು. ಸಹ ಅವನು ಸಹ ಅವನು ವಿಪುಲ ಹೃದಂಗುಲೀಂ, ವಿಪುಲ ಹೃದಂಗುಲೀಂ ಆಚಾರ್ಯರ ಬೆರಳನ್ನು, ಆಚಾರ್ಯರ ಬೆರಳನ್ನು ಉದ್ಧರ್ತುಂ ಚ, ಉದ್ಧರ್ತುಂ ಚ ಎತ್ತುವುದಕ್ಕೂ, ಉದ್ಧರ್ತುಂ ಚ
ಎತ್ತುವುದಕ್ಕೂ ಅಲಂ ನ ಅಭೂತ್, ಅಲಂ ನ ಅಭೂತ್, ಸಮರ್ಥನಾಗಲಿಲ್ಲ. ಅಲಂ ನ ಅಭೂತ್, ಸಮರ್ಥನಾಗಲಿಲ್ಲ. ಇತಿ ಹೀಗೆಂದು, ಇತಿ ಹೀಗೆಂದು, ಜನಾನಾಂ ಜನರಿಗೆ, ಜನಾನಾಂ ಜನರಿಗೆ, ಕುತೂಹಲಂ ಅಜನಿ, ಕುತೂಹಲಂ ಅಜನಿ, ಕೌತುಕ ಉಂಟಾಯಿತು, ಕೌತುಕ ಉಂಟಾಯಿತು. ಪ್ರಶ್ನೆ ಇದ್ರೆ ಕೇಳಿ. ಮುಂದೆ ಹೋಗೋಣವಾ? ಸರಿ. ಪರ್ಯೈಕ್ಷಿ ಪ್ರಭುರಿತರೈ ಶಿವಾಗ್ನಿಪೂರ್ವೈ ನೋಪೈಕ್ಷಿ ಪ್ರಬಲತರೈಸ್ತಥಾ ಪ್ರಯತ್ನೈ ನಾವೈಕ್ಷಿ ಕ್ವಚಿದಪಿ ಶಕ್ತ್ಯಪೂರ್ತಿರಸ್ಮಿನ್ ಉತ್ಪ್ರೈಕ್ಷಿ ಸ್ವಯಮಪಿ ಭೀಮ ಇತ್ಯವಶ್ಯಂ. ನೋಡಿ, ಇಂತಹ ಜಟ್ಟಿಗಳು ಒಬ್ಬರಲ್ಲ. ಹಿಂದೆ ಆ ಗಂಡವಾಟ, ಈಗಿನ ಪೂರ್ವವಾಟ, ಇವರಿಗಿಂತ ಮಹಾ ಜಟ್ಟಿಗಳಿದ್ದರಂತೆ. ಶಿಬಿತ್ತಾಯ ಅಂತ ಒಬ್ಬ, ಅಗ್ಗಿತ್ತಾಯ ಅಂತ ಒಬ್ಬ, ವಾಸುದೇವ ಅಂತ ಒಬ್ಬ ಮಹಾಜಟ್ಟಿ, ಉಗ್ರ, ಅಮೋಢ ಅಂತ ಮೊದಲಾದ ಜಟ್ಟಿಗಳು ಒಬ್ಬೊಬ್ಬರಿಗಿಂತಲೂ ಉತ್ತರೋತ್ತರವಾಗಿ ಮಹಾಬಲಶಾಲಿಗಳು. ಅಂತಹ ಬಲಿಷ್ಠರಾದ ಮಹಾಮಲ್ಲರು ಎಲ್ಲರೂ ಕೂಡ ಆಚಾರ್ಯರನ್ನ ಪರೀಕ್ಷೆ ಮಾಡಬೇಕು ಅಂತಾನೆ ಬಂದರಂತೆ. ಆ ಗಂಡವಾಟ ದೊಡ್ಡ ಮಲ್ಲನನ್ನ ಸೋಲಿಸಿದ್ದಾರಂತೆ, ನಮ್ಮನ್ನ ಸೋಲಿಸ್ತಾರ ಅಂತ ಅಹಂಕಾರದಿಂದ ಎಲ್ಲರೂ ಬಂದರಂತೆ. ಬಂದು ಆಚಾರ್ಯನ ಬಲ ಪರೀಕ್ಷೆ ಮಾಡ್ತಾರೆ. ಹಿಂದಿನ ಹಾಗೇನೆ ಕಂಠಕ್ಕೆ ಕೈ ಹಾಕೋದು, ಇವರೆಲ್ಲೂ ಇಲ್ಲಿ ಆಚಾರ್ಯ ಹೇಳೋದು ಅದೇ. ಹಿಂದಿನ ಹಾಗೇನೆ ಎಲ್ಲವನ್ನೂ ಪರೀಕ್ಷೆ ಮಾಡಿದ್ರು. ಹಿಂದಿನ ಹಾಗೇನೆ ಎಲ್ಲರ ಮುಂದೆಯೂ ಕೂಡ ಒಂದು ಬೆರಳನ್ನ ಇಟ್ರು. ಹಿಂದಿನ ಹಾಗೇನೆ ಎಲ್ಲರೂ ಕೂಡ ಸೋತು ಹೋದ್ರು. ಆ ಸೋತು ತದನಂತರ ಸುಣ್ಣಾದ ಮೇಲೆ ಎಲ್ಲರಿಗೂ ಅನಿಸುತ್ತಂತೆ, ಇಂತಹ ನಮ್ಮಂತಹ ಬಲಶಾಲಿಗಳಾದ ಮಹಾಮಲ್ಲರಿಂದ ಸ್ವಲ್ಪವೂ ಕೂಡ ಆಚಾರ್ಯರ ಬೆರಳನ್ನ ಅಲ್ಲಾಡಿಸ್ಲಿಕ್ಕೆ ಆಗ್ಲಿಲ್ಲ ಅಂದ ಮೇಲೆ ಇವರು ದ್ವಾಪರ ಯುಗದ ಭೀಮಸೇನ ದೇವರೇ ಆಗಿರಬೇಕು ಅಂತ ಅಲ್ಲಿರುವಂತಹ ಜನರು, ಆ ಎಲ್ಲ ಮಲ್ಲರೂ ಕೂಡ ಊಹಿಸಿದರು ಅಂತ ಹೇಳ್ತಾ ಇದ್ದಾರೆ. ಇದು ಊಹಿಸಿದರು ಅಂತ ಏನಿದೆ ತಪ್ಪು, ಊಹಿಸೋದಲ್ಲ, ಅವರು ಭೀಮನೇ ಆಗಿದ್ದರು. ಯಥಾರ್ಥ ಜ್ಞಾನವೇ ಬಂದಿದೆ ಅವರಿಗೆ. ಸರಿಯಾ? ಸುಮ್ನೆ ಭ್ರಮೆ ಬಂದಿಲ್ಲ ಅವರಿಗೆ. ಸರಿಯಾದ ಸಂಶಯ ಅಲ್ಲ ಅದು. ಊಹಾ ಅಂದ್ರೆ ಸಂಶಯ, ಊಹಾಪೋಹ ಅಂತ ಹೇಳ್ತೇವೆ. ಸಂಶಯ ಅಲ್ಲ, ಅವರು ಖಚಿತವಾಗಿಯೇನೆ ಸರಿಯಾದ ಜ್ಞಾನವನ್ನೇ ಅವರು ಹೊಂದಿದ್ದರು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಪದಚ್ಛೇದ ನೋಡಿ. ಪರ್ಯೈಕ್ಷಿ ಪ್ರಭು ಇತರೈಹಿ
ಶಿವಾಗ್ನಿ ಪೂರ್ವೈಃ ನ ಉಪೈಕ್ಷಿ ಪ್ರಬಲತರೈಃ ತಥಾ ಪ್ರಯತ್ನೈಃ ನ ಅವೈಕ್ಷಿ ಕ್ವಚಿತ್ ಅಪಿ ಶಕ್ತ್ಯಪೂರ್ತಿಃ ಅಸ್ಮಿನ್ ಉತ್ಪ್ರೈಕ್ಷಿ ಸ್ವಯಂ ಅಪಿ ಭೀಮ ಇತ್ಯವಶ್ಯಂ. ಅನ್ವಯ ನೋಡಿ. ಪ್ರಭು ಸಮರ್ಥರಾದ ಶ್ರೀ ಮಧ್ವಾಚಾರ್ಯರು, ಪ್ರಭು ಸಮರ್ಥರಾದ ಶ್ರೀ ಮಧ್ವಾಚಾರ್ಯರು ಇತರೈಹಿ ಬೇರೆಯವರಾದ ಶಿವಾಗ್ನಿ ಪೂರ್ವೈಃ ಶಿವ ಅಗ್ನಿ ಮೊದಲಾದ ಬ್ರಾಹ್ಮಣ ಜಟ್ಟಿಗಳಿಂದ ನೋಡಿ, ಯಾವ ಜಟ್ಟಿಗಳು ಬಂದಿದ್ರು ಎಲ್ಲರೂ ಕೂಡ ಬ್ರಾಹ್ಮಣರೇನೇ ಆಗಿದ್ದರು. ಶಿವ ಅಗ್ನಿ ಮೊದಲಾದ ಬ್ರಾಹ್ಮಣ ಜಟ್ಟಿಗಳಿಂದ ಪರ್ಯೈಕ್ಷಿ ಪರೀಕ್ಷಿಸಲ್ಪಟ್ಟರು ತಥಾ ಪ್ರಯತ್ನೈಃ ಅಂತಹ ಪ್ರಯತ್ನವುಳ್ಳ ಪ್ರಬಲತರೈಃ ಕ್ಷಮಿಸಿ ತಥಾ ಪ್ರಯತ್ನೈಃ ಅಂತಹ ಪ್ರಯತ್ನವುಳ್ಳ ಪ್ರಬಲತರೈಃ ಮೊದಲಿನವರಿಗಿಂತಲೂ ಹೆಚ್ಚು ಬಲಶಾಲಿಗಳಾದವರಿಂದ ನ ಉಪೈಕ್ಷಿ ಉದಾಸೀನ ಮಾಡಲ್ಪಡಲಿಲ್ಲ. ಅಸ್ಮಿನ್ ಈ ಮಧ್ವಾಚಾರ್ಯರಲ್ಲಿ ಕ್ವಚಿದಪಿ ಯಾವ ವಿಷಯದಲ್ಲಿಯೂ ಕೂಡ ಶಕ್ತಿ ಪೂರ್ತಿ ಸಾಮರ್ಥ್ಯದ ನ್ಯೂನತೆಯು ನ ಅವೈಕ್ಷಿ ನೋಡಲ್ಪಡಲಿಲ್ಲ. ಸ್ವಯಂ ಅಪಿ
ಸ್ವಯಂ ಅಪಿ ತಮ್ಮಿಂದಲೂ ಕೂಡ ಸ್ವಯಂ ಅಪಿ ತಮ್ಮಿಂದಲೂ ಕೂಡ ಅವಶ್ಯಂ ಭೀಮಃ ಇತಿ ಅವಶ್ಯಂ ಭೀಮಃ ಇತಿ ಆಗಿಯೂ ಭೀಮಸೇನನೆಂದು ಅವಶ್ಯಂ ಭೀಮಃ ಖಂಡಿತವಾಗಿಯೂ ಭೀಮಸೇನನೆಂದು ಉತ್ಪ್ರೇಕ್ಷಿ ಊಹಿಸಲ್ಪಟ್ಟರು ಉತ್ಪ್ರೇಕ್ಷಿ ಊಹಿಸಲ್ಪಟ್ಟರು ಪ್ರಶ್ನೆ ಇದ್ರೆ ಕೇಳಿ. ನೋಡ್ರಿ ಇನ್ನೂ ಬೇರೆ ಬೇರೆ ಮಹಿಮೆಗಳು ಕೂಡ ಇತ್ತು ಅಲ್ಲ ಆಚಾರ್ಯ, ಬರೀ ಬಲಶಾಲಿ ಅಂತಲ್ಲ. ಹೌದು ಹೌದು ಹೌದು, ಈ ಹಿಂದೆ ಅನೇಕ ಮಹಿಮೆಗಳನ್ನ ಹೇಳಿ ಆಗಿದೆ. ಅದೇ ಅದರಲ್ಲೂ ಬರೀ ಈ ಒಂದು ಪಾಠದಲ್ಲಿ ಆ ಲಘಿಮ ಅಷ್ಟ ಸಿದ್ಧಿಗಳ ಬಗ್ಗೆ ವರ್ಣನೆ ಆ ಮಾಡಿದ್ದಾರೆ. ಅಷ್ಟ ಸಿದ್ಧಿ ನವ ವಿಧಿಕೆ ದಾತ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಇಲ್ಲಿ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಶುಭ